ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ತುಂಬಾ ದಿನ ಆಗಿತ್ತಲ್ವಾ ಜನರಲ್ ರೀಡಿಂಗ್ ನ ಮಾಡ್ದೇನೆ. ಸೊ ನೀವು ಯಾರು ಫಾಲೋ ಮಾಡಲ್ಲಲ್ವಾ, ಅದಕ್ಕೆ ಮಾಡಿಲ್ಲ ಜನರಲ್ ರೀಡಿಂಗ್ ನ. ಓಕೆ, ಸೊ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಜಸ್ಟ್ ಫಾರ್ ಫನ್ ಜೋಕ್ ಸುಮ್ಮನೆ ಹೇಳಿದ್ದು. ಸೊ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಜನರಲ್ ರೀಡಿಂಗ್ ನ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇರೋ ಕಾರಣ. ಓಕೆ, ಸೊ ಎಸ್, ಈ ಒಂದು ರೀಡಿಂಗ್ನ ರಿಸೀವ್ ಮಾಡ್ಕೊಂಡಿಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಐ ರಿಸೀವ್ ಅಂತ ಹೇಳಿಬಿಟ್ಟು ಒಂದು ರೆಡ್ ಹಾರ್ಟ್ ಮಾರ್ಕ್ನ ಹಾಕಿ ರೀಡಿಂಗ್ನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಎಸ್, ದ ಫೂಲ್ ಕಾರ್ಡ್ ಬರ್ತಿದೆ. ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ. ಓಕೆ, 6 ಆಫ್ ಸಾರ್ಡ್ಸ್, ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರ ಕರೆಂಟ್ ಎನರ್ಜಿಯಲ್ಲಿ ತುಂಬಾ ಆಲೋಚನೆಗಳು, ಓವರ್ ಥಿಂಕಿಂಗ್ಗಳು ನಿಮ್ಮ ಬಗ್ಗೆ ಜಾಸ್ತಿ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಅವರು ತುಂಬ ಸ್ಟ್ರಾಂಗ್ ಮೈಂಡನ್ನ ಮಾಡಿದ್ರು ಕೂಡ ಓವರ್ ಥಿಂಕಿಂಗ್ ಮಾಡಬಾರ್ದು, ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಅಥವಾ ನೆಗೆಟಿವ್ ಆಗಿ ಯಾರೇ ನಿಮ್ಮ ಬಗ್ಗೆ ಹೇಳಿದ್ದನ್ನ ಕೇಳಬಾರ್ದು ಅಂತ ಅವ್ರು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ಕೆಲವೊಂದಷ್ಟು ವಿಷಯಗಳು ಅವ್ರನ್ನ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಗೆ ತುಂಬ ಓಕೆ, ಇಲ್ಲಿ ಎನರ್ಜಿ ಬರ್ತಿರುವಂಥದ್ದು ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ನಿಮ್ಮ ಬಗ್ಗೆ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ ಅವರ ಕರೆಂಟ್ ಎನರ್ಜಿಯಲ್ಲಿ. ಓಕೆನಾ, ಇಲ್ಲಿ ಮ್ಯಾರೇಜ್ ಎನರ್ಜಿ ಎಲ್ಲೋ ಒಂದ್ ಕಡೆ, ಕೆಲವೊಬ್ರದ್ದು ಎನರ್ಜಿಯಲ್ಲಿ ಇಲ್ಲೆಲ್ಲೋ ಒಂದ್ ಕಡೆ ಮ್ಯಾರೇಜ್ ಎನರ್ಜಿ ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲೋ ಒಂದ್ ಕಡೆ ಮ್ಯಾರೇಜಿಗೆ ಒಪ್ಕೊಳ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಎಲ್ಲೋ ಒಂದ್ ಕಡೆ ಓವರ್ ಥಿಂಕಿಂಗ್ ಮಾಡ್ತಾ ಇರ್ಬೋದು. ಇಲ್ಲಿ ಕ್ಯಾಸ್ಟ್ ಇಶ್ಯೂಸ್ ಕೂಡ ನನಗೆ ಇಲ್ಲಿ ಬರ್ತಿರೋವಂಥದ್ದು, ಇಬ್ರು ಕ್ಯಾಸ್ಟ್ ಬೇರೆ ಬೇರೆ ಇದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಕ್ಯಾಸ್ಟ್ ಪ್ರಾಬ್ಲಮ್ ಇಂದ ನಿಮ್ಮಿಬ್ರು ಮಧ್ಯ ಒಂದಷ್ಟು ಮಾತುಕತೆ ಬಿರುಕುಗಳು ಬಂದಿರುವಂತ ಒಂದು ಎನರ್ಜಿ ಬರ್ತಿದೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಎಲ್ಲೋ ಒಂದ್ ಕಡೆ, ಅಂಡ್ ನಿಮ್ಮ ಬಗ್ಗೆ ಅಂತ ಹೇಳಿದ್ರೆ ಈ ಒಂದು ಪ್ರೀತಿ ಬಗ್ಗೆ ತುಂಬಾ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. 6 ಆಫ್ ಸಾರ್ಡ್ಸ್ ನೋಡಬಹುದು. ಅಂಡ್ ಇಲ್ಲಿ ಅವ್ರನ್ನ ಸ್ವಲ್ಪ ತಲೆ ಕೆಡಿಸುವಂತವ್ರು, ಅಂದ್ರೆ ಅವ್ರ ಯೋಚನೆಗಳನ್ನ ಸ್ವಲ್ಪ ಕೆಡಿಸುವಂಥದ್ದು, ಅಥವಾ ಅವ್ರು ಸ್ಟ್ರಾಂಗ್ ಆಗಿದ್ರೆ ಅವ್ರನ್ನ ವೀಕ್ ಮಾಡುವಂತ ಕೆಲವೊಂದಷ್ಟು ಜನಗಳು ಅವ್ರ ಸುತ್ತ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಸೊ ಇಲ್ಲಿ ಆ ಒಂದು ಜನಗಳಿಂದ ನಿಮ್ಮ ಪರ್ಸನ್ ಹೊರಗೆ ಬರ್ಲಿಕ್ಕಿರಬಹುದು, ಅಥವಾ ಆ ಜನಗಳ ಮಾತುಗಳಿಗೆ ಕಿವಿ ಕೊಡದೇ ಇರೋದಕ್ಕೆ ಅವ್ರು ಇಲ್ಲಿ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಈ ಒಂದು ಎನರ್ಜಿಯಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ 50% ನಿಮ್ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದೆ, ನೆಗೆಟಿವ್ ಆಗಿ ಪ್ರೀತಿ ಬಗ್ಗೆ ಸ್ವಲ್ಪ 50% ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದೆ. ಈ ಎರಡು ಎನರ್ಜಿಗಳು ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ರು ಐ ರಿಸೀವ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ರೆಡ್ ಹಾರ್ಟ್ ಮಾರ್ಕ್ ಹಾಕಿ. ಥ್ಯಾಂಕ್ ಯು.